ಗೋಲ್ಡನ್ ಸ್ಟಾರ್ ಗಣೇಶ್. ಅದೆಷ್ಟೋ ಮಹಿಳಾ ಅಭಿಮಾನಿಗಳ ಪಾಲಿನ ಫೇವರಿಟ್ ಹೀರೋ. ಕಾಮಿಡಿ ಟೈಮ್ ಗಣೇಶ್ ಇಂದ ಹಿಡಿದು ಗೋಲ್ಡನ್ ಸ್ಟಾರ್ ಗಣೇಶ್ ಆಗೋವರ್ಗುನು ಕೂಡ ಸಾಕಷ್ಟು ಫೀಮೇಲ್ ಫ್ಯಾನ್ಸ್‌ನ ಹೊಂದಿರೋದು ಅಂದ್ರೆ ಅದು ಗಣೇಶ್ ಅವ್ರು ಅಂತಾನೆ ಹೇಳ್ಬೋದು. ಇವತ್ತಿಗೂ ಗಣೇಶ್ ಅವರ ಫಿಲಂ ರಿಲೀಸ್ ಆಗುತ್ತೆ ಅಂದ್ರೆ ತುಂಬಾ ಹುಡುಗಿರು ಮುಗಿಬಿದ್ದು ನೋಡೇ ನೋಡ್ತಾರೆ. ಕಾಮಿಡಿ ಟೈಮ್ ಇಂದ ಹಿಡಿದು ಗೋಲ್ಡನ್ ಸ್ಟಾರ್ ಆಗೋವರೆಗೂ ಗಣೇಶ್ ಅವರು ನೋಡಿದರೆ ಸಾಕಷ್ಟು ಏಳು ಬೀಳುಗಳನ್ನ. ಜೊತೆಗೆ ಸಾಕಷ್ಟು ಸೋಲು, ಗೆಲುವನ್ನು ಕೂಡ ನೋಡಿದ್ದಾರೆ. ಆದ್ರೆ ಇವರ ಸಿನಿ ಕೆರಿಯರ್‌ನಲ್ಲಿ ತುಂಬಾ ನೋವು ಅಥವಾ ತುಂಬಾ ಚರ್ಚೆಗೆ ಒಳಗಾಗಿದ್ದು ಅಂತಂದ್ರೆ ಇವರ ಮದುವೆ ವಿಚಾರ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾತ್ರೋರಾತ್ರಿ ಮದುವೆ ಆಗಿದ್ರು ಗೋಲ್ಡನ್ ಸ್ಟಾರ್ ಮತ್ತೆ ಶಿಲ್ಪಾ ಅವರು. ಶಿಲ್ಪಾ ಗಣೇಶ್ ಅವರು ಮದುವೆ ಆದ ನಂತರ ತುಂಬಾನೇ ಟ್ರೋಲ್‌ಗಳಾಗಕ್ ಶುರುವಾಗೋಯ್ತು. ಮತ್ತೆ ಮಹಿಳಾ ಅಭಿಮಾನಿಗಳು ಕೂಡ ಗೋಲ್ಡನ್ ಸ್ಟಾರ್‌ನ ನೋಡಿದ್ರೆ ಒಂಥರ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ರು. ಅವರ ವೈಫ್ ಶಿಲ್ಪಾನ ನೋಡಿದ್ರುನು ಕೂಡ ಸಾಕಷ್ಟು ಜನ ಕೋಪ ಮಾಡ್ಕೊಳ್ಳಕ್ಕೆ ಶುರು ಮಾಡ್ಬಿಟ್ಟಿದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗೋಲ್ಡನ್ ಸ್ಟಾರ್‌ನ ಇಷ್ಟಪಡ್ತಾ ಇದ್ದಂತಹ ಅಭಿಮಾನಿಗಳು ಆತ್ಮಹತ್ಯೆಗೂ ಕೂಡ ಶರಣಾಗಿದ್ರು. ಗೋಲ್ಡನ್ ಸ್ಟಾರ್ ಗಣೇಶ್ ಮದುವೆ ವಿಚಾರ ಇವತ್ತಿಗೂ ಕೂಡ ಚರ್ಚೆ ಆಗ್ತಾನೆ ಇರುತ್ತೆ. ಡಾನ್ ಒಬ್ರು ಅವ್ರನ್ನ ಹೆದರಿಸಿ ಮದ್ವೆ ಮಾಡ್ಸಿದ್ರು ಶಿಲ್ಪಾ ಜೊತೆ ಅನ್ನುವಂತಹ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಂತೂ ಬಿಸಿ ಬಿಸಿ ಚರ್ಚೆ ಆಗ್ತಾನೆ ಇರುತ್ತೆ. ಇದನ್ನ ತುಂಬಾ ಜನ ಅಭಿಮಾನಿಗಳು ಕೂಡ ನಂಬ್ಕೊಂಡ್ಬಿಟ್ಟಿದ್ರು. ಸೊ ಇದ್ರ ಬಗ್ಗೆ ಮತ್ತೆ ಅಭಿಮಾನಿಗಳ ಪ್ರೀತಿಯನ್ನ ಕುರಿತು ತುಳು ಭಾಷೆಯ ಸಂದರ್ಶನವೊಂದರಲ್ಲಿ ಮಾತಾಡಿದ್ದಾರೆ ಶಿಲ್ಪಾ ಗಣೇಶ್ ಅವರು. ಅಂದ್ಹಾಗೆ ಶಿಲ್ಪಾ ಗಣೇಶ್ ಅವರು ಮಂಗಳೂರಿನವರಾಗಿರೋದ್ರಿಂದ ಅವರಿಗೆ ತುಳು ಭಾಷೆ ಸ್ಪಷ್ಟವಾಗೇ ಬರುತ್ತೆ. ಚೆನ್ನಾಗೆ ಮಾತಾಡ್ತಾರೆ. ಸೊ ಸಂದರ್ಶನದಲ್ಲಿ ಏನ್ ಮಾತಾಡಿದ್ದಾರೆ ಶಿಲ್ಪಾ ಅಂತ ನೋಡೋದಾದ್ರೆ, ನಾನು ಬೆಂಗಳೂರಿನಲ್ಲಿದ್ದೆ. ಒಬ್ಬ ಸಾಮಾನ್ಯ ಸ್ನೇಹಿತನ ಮೂಲಕ ಗಣೇಶ್ ಅವರ ಪರಿಚಯ ಆಯ್ತು. ಮುಂಗಾರು ಮಳೆ ಸಿನಿಮಾ ಜಸ್ಟ್ ಅವಾಗ ಆರಂಭ ಹಂತ ಅಂತ ಅನ್ಸತ್ತೆ. ಅದಕ್ಕೂ ಮುಂಚೆ ಅಥವಾ ಆ ಟೈಮಲ್ಲಿ ಕಾಮಿಡಿ ಟೈಮ್ ನಡೀತಿರುವಂತಹ ಕಾಲದಲ್ಲೇನೆ ನಾವಿಬ್ರು ಒಂದು ಸಲ ಮೀಟ್ ಆಗಿದ್ವಿ ಅಷ್ಟೇ. ಸೊ ಅದಾದ ನಂತರ ನನಗೆ ಗಣೇಶ್ ಅವರೇ ಮೆಸೇಜ್ ಅನ್ನ ಮಾಡ್ತಾರೆ. ಹಾಯ್ ದಿಸ್ ಈಸ್ ಕಾಮಿಡಿ ಟೈಮ್ ಗಣೇಶ್ ಅಂತ ಹೇಳಿ. ಸೊ ನಾನು ಯಾವುದೇ ಕಾರಣಕ್ಕೂ ರಿಪ್ಲೈ ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಅದಾದ ನಂತರ ಒಂದಿಷ್ಟು ದಿನಗಳಾದ್ಮೇಲೆ ನಾನು ಕೂಡ ರಿಪ್ಲೈನ ಮಾಡ್ದೆ. ಸೊ ಅಲ್ಲಿಗೆ ನಮ್ಮಿಬ್ರ ಪರಿಚಯ ಶುರು ಆಯ್ತು ಅಂತ ಹೇಳ್ಕೊಂಡಿದ್ದಾರೆ ಶಿಲ್ಪಾ ಅವರು. ಮುಂಗಾರು ಮಳೆ ಸಿನಿಮಾ ಗಣೇಶ್ ಅವ್ರಿಗೆ ದೊಡ್ಡ ಬ್ರೇಕ್ ಕೊಟ್ಟಿದ್ದಂತೂ ನಿಜ. ಆದ್ರೆ ಅದಕ್ಕೂ ಮುಂಚೆನೆ ಅವರು ಕಾಮಿಡಿ ಟೈಮ್ ಶೋ ಇಂದಾನೆ ತುಂಬಾನೇ ಜನಪ್ರಿಯತೆಯನ್ನ ಗಳಿಸಿದ್ರು. ಸೊ ಮುಂಗಾರು ಮಳೆ ಡಿಸೆಂಬರ್ 28ಕ್ಕೆ ರಿಲೀಸ್ ಆಗಿತ್ತಂತ ಅನ್ಸುತ್ತೆ. ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್‌ನಲ್ಲಿ ನಾವು ಕೂಡ ಸಿನಿಮಾ ನೋಡಕ್ಕೆ ಹೋಗಿದ್ವಿ. ಅವರ ಜೊತೆಗೇನೆ ಸಿನಿಮಾ ನೋಡಕ್ಕೆ ಹೋಗಿದ್ದೆ. ಆದ್ರೆ ಅದು ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಜಸ್ಟ್ ಒಂದು ಗ್ರೂಪ್ ತರ ನಾವು ಸಿನಿಮಾವನ್ನ ನೋಡಿದ್ವಿ. ಆದ್ರೆ ಈ ವಿಷಯಗಳನ್ನೆಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ. ಏನೇನೋ ಮಾತಾಡ್ತಾರೆ. ಆದ್ರೆ ನಾನು ಆ ದಿನ ಅವ್ರ ಜೊತೆ ಇದ್ದಿದ್ ಮಾತ್ರ ಎಲ್ಲೂ ಯಾರಿಗೂ ಗೊತ್ತಾಗ್ಲಿಲ್ಲ ಅಷ್ಟೇನೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಮೊದ್ಲಿಂದನೂ ಕೂಡ ಅಂದ್ರೆ ಶಿಲ್ಪಾ ಅವರ ಮನೆಯಲ್ಲಿ ಸಿನಿಮಾ ಕನೆಕ್ಷನ್ ಇಲ್ದೇ ಇರೋದ್ರಿಂದ ಅವರಿಗೆ ಒಬ್ಬ ಫಿಲ್ಮ್ ಆಕ್ಟರ್‌ನ ಮದ್ವೆ ಆಗ್ಬೇಕು ಅಂತಂದ್ರೆ ತುಂಬಾನೇ ಭಯ ಇತ್ತಂತೆ. ಬೇಡ ಯಾಕೆ ಅವರ ಕೆರಿಯರ್ ಸೆಟ್ ಆಗಿರುತ್ತಾ? ಅದಕ್ಕೊಂದು ಗ್ಯಾರಂಟಿ ಇರುತ್ತಾ? ಸಿನಿಮಾ ರಂಗದಲ್ಲಿ ಮುಂದೆ ಏನಾಗುತ್ತೋ ಯಾರಿಗ್ ಗೊತ್ತು ಅಂತ ಯೋಚನೆ ಮಾಡ್ತಾ ಇದ್ರು. ಅದಾದ ನಂತರ ಈಗ ಶಿಲ್ಪಾ ಅವರಿಗಿಂತ ಗಣೇಶ್ ಅವ್ರನ್ನೇ ಅವ್ರ ಮನೆಯವರು ತುಂಬಾನೇ ಇಷ್ಟಪಟ್ಬಿಟ್ಟಿದಾರಂತೆ. ಹೇಗಾದ್ರೂ ಇವಳ ಮದ್ವೆ ಆಯ್ತಲ್ಲ ಅಂತ ನೆಮ್ಮದಿಯಾಗಿದ್ದಾರೆ. ಆರಂಭದಲ್ಲಿ ಮನೆಯಲ್ಲಿ ಒಂಚೂರು ವಿರೋಧ ಇತ್ತು ನಿಜ. ಆದ್ರೆ ಅದೆಲ್ಲ ಕೂಡ ಈಗ ಬಗೆಹರ್ದಿದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಮದ್ವೆ ಬಗ್ಗೆ ಮಾತಾಡಿರುವಂತಹ ಶಿಲ್ಪಾ ಅವರು, "ನಮ್ಮ ಮದುವೆ ಇಷ್ಟೊಂದು ದೊಡ್ಡ ವಿಷಯ ಆಗತ್ತೆ, ಇಷ್ಟೊಂದು ದೊಡ್ಡ ಸುದ್ದಿ ಆಗತ್ತೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಯಾಕಂದ್ರೆ ಗಣೇಶ್ ಅವ್ರು ಕೂಡ ಇಂಡಸ್ಟ್ರಿಯಲ್ಲೇ ಇದ್ದವರು. ಅವ್ರಿಗೆ ಗೊತ್ತಿರಬೇಕಿತ್ತು ಬಹುಶಃ ಅವರಿಗೆ ಯಾವ ರೀತಿಯಾಗಿ ಇದೊಂದು ವೈರಲ್ ಆಗುತ್ತೆ, ಎಷ್ಟು ದೊಡ್ಡ ವಿಚಾರ ಆಗತ್ತೆ ಅಂತ. ಆದ್ರೆ ಅವರು ಇದೊಂದು ನಮ್ಮ ಪ್ರೈವೇಟ್ ಮ್ಯಾಟರ್. ಸೊ ಯಾರು ಕೂಡ ಯಾರಿಗೂ ಹೇಳಿ ಅಥವಾ ಯಾರಿಗಾದ್ರೂ ತೋರ್ಪಡಿಕೆ ಮಾಡ್ಕೊಂಡು ಮಾಡಬಾರ್ದು ಅನ್ನುವಂತಹ ಒಂದು ಆಲೋಚನೆ ಇತ್ತಷ್ಟೇನೆ. ಆದ್ರೆ ಮದ್ವೆ ಅನ್ನೋದು ಇಷ್ಟೊಂದು ಜನ ಬೇಜಾರ್ ಮಾಡ್ಕೊಳ್ಳೋಂತಹ ವಿಷಯ ಆಗತ್ತೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ನಮಗೂ ಕೂಡ ತುಂಬಾನೇ ಶಾಕ್ ಆಗಿತ್ತು ಅಂತ ಹೇಳ್ಕೊಂಡಿದ್ದಾರೆ ಶಿಲ್ಪಾ ಅವರು. ಇನ್ನು ಮುಂಗಾರು ಮಳೆ ರಿಲೀಸ್ ಆದ್ಮೇಲಂತೂ ಗಣೇಶ್ ಅವರ ಫೀಮೇಲ್ ಫ್ಯಾನ್ಸ್ ಸಂಖ್ಯೆ ಜಾಸ್ತಿನೇ ಆಗೋಗುತ್ತೆ. ಸೊ ಕಾಲೇಜ್ ಹುಡುಗಿರು ಕೂಡ ಗಣೇಶ್ ಅವರ ಮೂವಿ ಬಂದಿದೆ ಅಂದ್ರೆ ಸಾಕು ಬಂದು ನೋಡೋದಕ್ಕೆ ಶುರು ಮಾಡಿದ್ರು. ಏನೋ ಒಂಥರ ನಮ್ಮನೆ ಹುಡುಗ ಅನ್ನೋಂತಹ ಫೀಲಿಂಗ್ ನ ತಂದ್ಬಿಟ್ಟಿದ್ರು. ಆದ್ರೆ ಇದೆಲ್ಲದರ ನಡುವೆ ಒಂದಿಷ್ಟು ಜನ ಅವ್ರನ್ನ ತುಂಬಾನೇ ಇಷ್ಟಪಡ್ತಾ ಇದ್ರು. ಗಣೇಶ್ ಅಂತಂದ್ರೆ ಸಾಕು ಏನೋ ಒಂಥರ ಪ್ರೀತಿ, ಒಂಥರ ಅಟ್ರಾಕ್ಷನ್ ಅಂತಾರಲ್ಲ ಆ ತರ. ಆದ್ರೆ ಗಣೇಶ್ ಅವರು ಶಿಲ್ಪಾ ಅವ್ರನ್ನ ಮದ್ವೆ ಆಗ್ತಿದ್ದಂತೆನೆ ಆ ಟೈಮಲ್ಲೇನೆ 4-5 ಜನ ಯುವತಿಯರು ಕೂಡ ಪ್ರಾಣ ಕಳ್ಕೊಂಡಿದ್ದು ಕೂಡ ಉಂಟು. ಸೊ ಗಣೇಶ್ ಅವರ ಮದ್ವೆ ವಿಚಾರ ತಿಳಿತಾ ಇದ್ದಂತೆ ಜೀವವನ್ನ ಕಳೆದುಕೊಂಡೋರಷ್ಟರ ಮಟ್ಟಿಗೆ ಅವರು ಪ್ರೀತಿಯನ್ನ ಮಾಡ್ತಾ ಇದ್ರಾ ಅಂತ ಕೇಳಿ ನಮಗೂ ಕೂಡ ತುಂಬಾನೇ ಶಾಕ್ ಆಯ್ತು ಅಂತ ಶಿಲ್ಪಾ ಅವರು ಕೂಡ ಆ ಟೈಮಲ್ಲಿ ನಡೆದಂತಹ ಘಟನೆಯನ್ನ ನೆನಪು ಮಾಡ್ಕೊಂಡಿದ್ದಾರೆ. ಇನ್ನು
ಇದೆಲ್ಲ ಕೂಡ ನಮ್ಗೆ ಮುಂಚಿತವಾಗಿ ಗೊತ್ತಿದ್ರೆ ನಾವು ಕೂಡ ಪ್ರಿಪೇರ್ ಆಗ್ತಾ ಇದ್ವಿ. ನಾವು ಮದ್ವೆ ಆಗ್ತೀವಿ ಅಂತ ಸೆಟ್ ಆಗಿದ್ದಷ್ಟೇನೆ ನಾವ್ ಯಾಕೆ ಅದನ್ನ ಜಗತ್ಗೆ ಹೇಳ್ಕೋಬೇಕು? ಸೊ ಇದೊಂದು ಫ್ಯಾಮಿಲಿ ಮ್ಯಾಟರ್. ಸೊ ಪ್ರೈವೇಟ್. ನಾವು ನಿರ್ಧಾರ ಮಾಡಿದೀವಿ. ನಾವು ಮದ್ವೆ ಆಗ್ತಿದ್ವಿ ಅಷ್ಟೇನೆ. ಆದ್ರೆ ನಮಗೂ ಕೂಡ ಗೊತ್ತಿರ್ಲಿಲ್ಲ, ಗಣೇಶ್ ಅವ್ರಿಗೂ ಗೊತ್ತಿರ್ಲಿಲ್ಲ. ಈ ಒಂದು ಮದುವೆ ಇಷ್ಟೊಂದು ದೊಡ್ಡ ಮ್ಯಾಟರ್ ಆಗತ್ತೆ, ಇಷ್ಟೊಂದು ಜನ ಅಪ್ಸೆಟ್ ಆಗ್ತಾರೆ ಅನ್ನೋಂತಹ ಐಡಿಯಾ ಕೂಡ ಇರ್ಲಿಲ್ಲ. ಈ ತರ ಅಂತ ಗೊತ್ತಿದ್ದಿದ್ರೆ ನಾವು ಕೂಡ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ತಗೊಳ್ತಾ ಇದ್ವಿ. ಪ್ರಿಪೇರ್ ಆಗ್ತಾ ಇದ್ವಿ. ಆದ್ರೆ ಆ ಟೈಮಲ್ಲಿ ನಮಗೂ ಗೊತ್ತಾಗ್ಲಿಲ್ಲ. ಮದ್ವೆ ಆಗೋದ್ವಿ. ಆದ್ರೆ ಅದಿಷ್ಟು ದೊಡ್ಡ ಒಂದು ಮ್ಯಾಟರ್ ಆಗೋಯ್ತು. ಸೊ ಮದ್ವೆ ಮ್ಯಾಟರ್ ಆದ್ಮೇಲೆ ಎಲ್ಲೂ ಕೂಡ ಇಬ್ರು ಬಂದು ಮಾತಾಡ್ಲೂ ಇಲ್ಲ. ಮಾಧ್ಯಮಕ್ಕೆ ಬಂದು ಕ್ಲಾರಿಟಿ ಕೂಡ ಕೊಟ್ಟಿರ್ಲಿಲ್ಲ. ಸೊ ಅದಾದ ನಂತರ ಶಿಲ್ಪಾ ಅವರು ಪ್ರೊಡಕ್ಷನ್‌ಗೆ ಇಳಿತಾರೆ. ಪ್ರೊಡಕ್ಷನ್‌ನಲ್ಲಿ ಬಂದಂತಹ ಮಳೆಯಲ್ಲಿ ಜೊತೆಯಲ್ಲಿ ಶೂಟಿಂಗ್‌ಗೂ ಕೂಡ ಹೋಗಿರ್ತಾರೆ. ಅಲ್ಲಿ ಮ್ಯಾನೇಜರ್ ಅವರು ಬಂದು ಮೇಡಮ್ ನೀವು ಕ್ಯಾರವಾನ್ ಒಳಗಡೆ ಹೋಗಿ ದಯವಿಟ್ಟು ಇಲ್ಲಿ ಕುತ್ಕೊಂಬೇಡಿ ಅಂತ ಕೂಡ ಮಾತಾಡಿದ್ರಂತೆ. ಯಾಕೆ ಅಂತ ಕೇಳಿದಾಗ, "ಇಲ್ಲ ಮೇಡಮ್ ಪ್ಲೀಸ್ ಹೋಗಿ" ಅಂತ ಕೂಡ ಹೇಳಿದ್ರಂತೆ. ಯಾಕೆ ಅಂತಂದ್ರೆ, ಅಲ್ಲಿ ಬಂದಂತಹ ಅಂದ್ರೆ ಶೂಟಿಂಗ್ ನೋಡಕ್ಕೆ ಬಂದಂತಹ ಜನ ಇವ್ಳೇ ಗಣೇಶ್‌ನ ಮದ್ವೆ ಆಗಿದ್ದು ಅಂತ ಬೈಕೊಳ್ತಾ ಇದ್ರಂತೆ. ಸೊ ಇದನ್ನ ನೋಡಕ್ಕಾಗ್ದೇನೆ ಗಣೇಶ್ ಅವರ ಮ್ಯಾನೇಜರ್ ಅವರು ಬರೋದಕ್ಕೆ ಹೋಗ್ಬೇಡಿ, ಒಳಗಡೆ ಕುತ್ಕೊಳ್ಳಿ ಕ್ಯಾರವಾನ್ ಒಳಗಡೆ ಅಂತ ಕೂಡ ಹೇಳಿದ್ರಂತೆ. ಇಲ್ಲಿಂದೀಚೆಗೆ ಶೂಟಿಂಗ್ ಸ್ಪಾಟ್‌ಗೆ ಹೋಗೋದನ್ನೇ ಕಡಿಮೆ ಮಾಡಿದ್ರು ಶಿಲ್ಪಾ ಅವರು. ಸೊ ಫಂಕ್ಷನ್ಸ್‌ಗಳಿಗೆ ಹೋಗೋದನ್ನು ಕೂಡ ಕಡಿಮೆ ಮಾಡ್ಬಿಟ್ಟಿದ್ರು. ಯಾಕಂದ್ರೆ ಫ್ಯಾನ್ಸಿಗೆ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇನೆ. ನಮ್ಗೆ ಅವರೇ ಮುಖ್ಯ. ಸೊ ಗಣೇಶ್ ಅವರು ಬೆಳೆಯೋದಕ್ಕೂ ಕೂಡ ಫ್ಯಾನ್ಸೇ ಕಾರಣ. ಸೊ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ಮೇಲೆ ನಾವಂತ ಕೆಲ್ಸನ ಮಾಡಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾನು ಎಲ್ಲಿಗೂ ಕೂಡ ಹೋಗೋದನ್ನೇ ಬಿಟ್ಬಿಟ್ಟಿದ್ದೀನಿ. ಅಷ್ಟೇ ಅಲ್ಲ ನಾವು ಮದ್ವೆ ಆದ್ಮೇಲೆ ಎಲ್ಲೂ ಕೂಡ ಕ್ಲಾರಿಫಿಕೇಷನ್ ಕೂಡ ಕೊಡೋದಕ್ಕೆ ಹೋಗ್ಲಿಲ್ಲ. ಅದು ಒಂದು ಮ್ಯಾಟರ್ ಆಗೋಯ್ತು ಅಂತ ಹೇಳ್ಕೊಂಡಿದ್ದಾರೆ. ಸೊ ಇದೆಲ್ಲದರ ನಡುವೆ ಎಲ್ಲರಿಗೂ ಇದ್ದಂತಹ ಒಂದೇ ಒಂದು ಪ್ರಶ್ನೆ, ಡಾನ್ ಒಬ್ರು ಗಣೇಶ್ ಅವರಿಗೆ ಬೆದರಿಕೆ ಹಾಕಿ ಮದ್ವೆನ ಮಾಡ್ಸಿದ್ರು ಅಂತ. ಸೊ ಈ ಸ್ಟೋರಿ ಇವತ್ತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ ಅಂತ ನಾವು ಹೇಳಿದ್ವಿ. ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ ಶಿಲ್ಪಾ ಅವರು, ಈ ಸ್ಟೋರಿನ ಯಾರ್ ಕ್ರಿಯೇಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಡಾನ್ ಬೆದರಿಕೆ ಹಾಕಿ ಮದ್ವೆ ಮಾಡ್ಸಿದ್ರೆ ನಾವಿಬ್ರು ಇಷ್ಟು ವರ್ಷ ಒಟ್ಟಿಗೆ ಇರೋದಕ್ಕೆ ಆಗ್ತಾ ಇತ್ತಾ? ಮದ್ವೆ ಆಗಿ 18 ವರ್ಷ ಆಗಿದೆ. ಈಗ್ಲೂ ಕೂಡ ನಾನು ಕೆಲವೊಂದು ಕಮೆಂಟ್ಸ್‌ನ ಓದ್ತಾ ಇದ್ದೀನಿ, ನೋಡ್ತೀನಿ. ಓಹ್! ಇವಳು ಹೆದರಿಸಿ ಮದ್ವೆ ಆದ್ಲು ಅಂತ ಎಲ್ಲ ಹಾಕ್ತಾ ಇರ್ತಾರೆ. ನಾನ್ ಯಾರಿಗ್ ಹೇಳ್ಲಿ ಅಂತ ಕೂಡ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಹೆದರಿಸಿ ಮದ್ವೆ ಮಾಡ್ಕೊಳ್ಳೋದಕ್ಕೆ ಆಗತ್ತಾ? ಇಷ್ಟು ವರ್ಷ ಬದುಕಲು ಆಗತ್ತಾ? ಆಗ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ. ನಮ್ ಕಡೆಯ ಕಥೆಗಳನ್ನ ಕೇಳಲು ಅಥವಾ ಒಂದು ಪೋಸ್ಟ್ ಹಾಕಿ ಇದೆಲ್ಲ ಸುಳ್ಳು ಮಾಹಿತಿ ಅಂತ ನಾವು ಹೇಳೋದಕ್ಕೂ ಕೂಡ ಸಾಧ್ಯ ಆಗಿರ್ಲಿಲ್ಲ. ಆಗ ನಾವು ಇಂಟರ್ವ್ಯೂ ಕೂಡ ಯಾರಿಗೂ ಕೊಡೋದಕ್ಕೆ ಹೋಗ್ಲೂ ಇಲ್ಲ. ಯಾರ ಮುಂದೆ ಕ್ಲಾರಿಫಿಕೇಷನ್ ಕೂಡ ಕೊಡ್ಲಿಲ್ಲ. ಯಾಕಂದ್ರೆ ನಮಗ್ ಗೊತ್ತಿದೆ. ನಾವು ಚೆನ್ನಾಗಿದ್ದೀವಿ. ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದೀವಿ. ನಾವು ಕೂಡ ಲೈಫಲ್ಲಿ ತುಂಬಾನೇ ಬಿಸಿ ಇದ್ವಿ. ಮದ್ವೆ ಆಯ್ತು, ಪ್ರೊಡಕ್ಷನ್ ಶುರು ಮಾಡಿದ್ವಿ, ಕೆಲ್ಸಗಳನ್ನ ಶುರು ಮಾಡಿದ್ವಿ. ಅದಕ್ಕೋಸ್ಕರ ನಾವೆಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡಕ್ ಹೋಗ್ಲಿಲ್ಲ. ಆದ್ರೆ ಇವತ್ತಿಗೂ ಕೂಡ ನನಗೆ ಆ ಒಂದು ಯಾರ್ ಕೊಟ್ಟಿದಾರಲ್ಲ ಸ್ಟೋರಿ ಅದ್ರ ಬಗ್ಗೆ ತುಂಬಾನೇ ನೋವಿದೆ. ತುಂಬಾನೇ ತೊಂದ್ರೆ ಕೊಟ್ಟಿದ್ದು ಕೂಡ ನಿಜ ಆ ಸ್ಟೋರಿ. ನಿಜ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಬೇಜಾರಾಗಿದೆ. ಅದ್ರಲ್ಲೂ ಕೂಡ ವಿಶೇಷವಾಗಿ ಬೆದರಿಕೆ ಹಾಕಿ ಮದ್ವೆ ಮಾಡಿದ್ರು ಅನ್ನೋಂತಹ ವಿಚಾರ ಬಂದು ಒಬ್ಬ ನನ್ ತರಹದ ಹುಡುಗಿಗೆ ಇದೆಲ್ಲ ಅಗತ್ಯ ಇರ್ಲಿಲ್ಲ. ಅದು ಸಾಧ್ಯನಾ? ಸೊ ಜನರು ಕೂಡ ಇದನ್ನ ಸ್ವಲ್ಪ ದಿನ ಅಂತ ಮದ್ವೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ತುಂಬಾ ಜನ ಕೂಡ ಹಾಗೆ ಅನ್ಕೊಂಡಿದ್ರು. ಆದ್ರೆ ನಮಗ್ ಗೊತ್ತು ಈಗ 18 ವರ್ಷ ಆಗಿದೆ ಮದ್ವೆ ಆಗಿ. ಬೆದರಿಕೆ ಹಾಕಿ ಇಷ್ಟು ವರ್ಷ ಬದುಕೋದಕ್ಕೆ ಸಾಧ್ಯನೂ ಇಲ್ಲ. ಯಾವ ಬೆದರಿಕೆನೂ ಇಲ್ಲ, ಯಾವುದೂ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಶಿಲ್ಪಾ ಅವರು. ಸೊ ಶಿಲ್ಪಾ ಮತ್ತೆ ಗಣೇಶ್ ಮದ್ವೆ ಆಗಿ 18 ವರ್ಷ ಆಗಿದೆ. ಇಬ್ರು ಕೂಡ ಚೆನ್ನಾಗಿದ್ದಾರೆ ಲೈಫಲ್ಲಿ. ಗಣೇಶ್ ಅವರು ಕೂಡ ತಮ್ಮ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ. ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ. ಮತ್ತೆ ಅವರ ಪ್ರೊಡಕ್ಷನ್ ಕಡೆಯಿಂದನೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು ಅಂತ ಹೇಳಿ ಎಲ್ಲಾ ರೀತಿಯ ಪ್ಲಾನಿಂಗ್ಸ್ ಕೂಡ ನಡೀತಾ ಇದೆ. ಇದೇ ರೀತಿಯಾಗಿ ಶಿಲ್ಪಾ ಗಣೇಶ್ ಅವರು ಇನ್ನೂ 100 ವರ್ಷ ಚೆನ್ನಾಗಿರ್ಲಿ ಅಂತ ನಾವು ಕೂಡ ಹಾರೈಸೋಣ. ಸೊ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಡಾನ್ ಅವರು ಎದುರಿಸಿ ಯಾವುದೇ ರೀತಿಯಿಂದನೂ ಕೂಡ ಗಣೇಶ್ ಮತ್ತೆ ಶಿಲ್ಪಾನ ಮದ್ವೆ ಮಾಡ್ಸಿಲ್ಲ ಅಂತ. ನಿಮ್ಗೇನ್ ಅನ್ಸ್ತು ಈ ವಿಡಿಯೋ? ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.